ವೃಷಭ ರಾಶಿ. ವೃಷಭ ರಾಶಿಯೊಳಗೆ ಕೃತ್ತಿಕಾ ನಕ್ಷತ್ರದ 3 ಚರಣಗಳು ಬರ್ತವೆ. ರೋಹಿಣಿ ನಕ್ಷತ್ರದ 4 ಚರಣಗಳು, ಮೃಗಶಿರ ನಕ್ಷತ್ರದ 2 ಚರಣಗಳು ಸೇರಿ ಈ ವೃಷಭ ರಾಶಿಯಾಗಿದೆ. ಜನ್ಮಾಕ್ಷರಗಳು ಇ, ಉ, ಎ, ಓ, ವಾ, ವಿ, ಓ, ವೇ, ಓ. ಇಷ್ಟು ಈ ಅಕ್ಷರಗಳು ಇದರಿಂದ ಚಾಲುವಾಗುವಂತ ಹೆಸರುಗಳು ವೃಷಭ ರಾಶಿವು ಅಂತ ಹೇಳ್ಬೋದು. ಪೂರ್ಣವಾಗಿ ರಾಶಿ ನಕ್ಷತ್ರಗಳು ಗೊತ್ತಿದ್ರೆ ಅವ್ರಿಗೆ ಸರಿಯಾಗಿ ಫಲಗಳು ಬರ್ತವೆ. ಕೇವಲ ಹೆಸರಿನಿಂದ ನೋಡುವಂಥದ್ರಲ್ಲಿ ಸ್ವಲ್ಪ ವ್ಯತ್ಯಾಸಗಳು ಬರಬಹುದೇನೋ. ಇನ್ನು ಈ ವೃಷಭ ರಾಶಿಯವರಿಗೆ ಯುಗಾದಿ ಹಬ್ಬದ ಶುಭಾಶಯಗಳ ಜೊತೆಗೆ ಫಲವನ್ನ ತಿಳಿಸುವಂತ ಪ್ರಯತ್ನ ಮಾಡ್ತಾ ಇದ್ದೀವಿ. ಈ ಸಂವತ್ಸರದ ಅಂದ್ರೆ ಹೊಸ ಸಂವತ್ಸರ, ನವ ಸಂವತ್ಸರ, ಶ್ರೀ ವಿಶ್ವಾವಸುನಾಮ ಸಂವತ್ಸರದ ಆರಂಭದಲ್ಲಿ ಗುರು ನಿಮ್ಮ ರಾಶಿಯಲ್ಲೇ ಇದ್ದ. ನಂತರ ಮೇ 14ನೇ ತಾರೀಕಿಗೆ ಧನಭಾವ ಅಂದ್ರೆ 2ನೇ ಮನೆಗೆ ಬರ್ತಾ ಇದ್ದಾನೆ. ನೋಡ್ರಿ, ಧನಭಾವಕ್ಕೆ ಗುರು ಬರೋದ್ರಿಂದ ಗುರುಬಲ ಬಹಳ ಜಾಸ್ತಿ ಆಗ್ತದೆ. ಜನ್ಮಸ್ಥಿದ್ದಾಗ ಒಂದ್ ಸ್ವಲ್ಪ ಅಷ್ಟು ಮಧ್ಯಮ ಫಲ ಅಂತ ಹೇಳಿದ್ದಾರೆ. ಅದಕ್ಕಿಂತಲೂ ಉತ್ತಮವಾಗಿರ್ತಕ್ಕಂಥ ಫಲಗಳು ವೃಷಭ ರಾಶಿಯವರಿಗೆ ಈಗ ಆರಂಭ ಆಗಿದೆ. ಒಳ್ಳೆಯ ಫಲಗಳು ಇವರಿಗಿದೆ. ಜ್ಞಾನದ ಬಲ ಮತ್ತು ಶಕ್ತಿ ಬಲ ಇವೆಲ್ಲ ಸೇರ್ತಾವ. ಶಿವಶಕ್ತಿ ಯುಕ್ತ ಅಂತ ಕರೀತಾರೆ. ಫಲಚಿಂತನೆ ಮಾಡಬೇಕಾದ್ರೆ ಎರಡೂ ಬೇಕಂತ್ರಿ. ಜ್ಞಾನವೂ ಬೇಕು, ಒಳ್ಳೆಯ ಶ್ರಮನೂ ಬೇಕು. ಈ ಎರಡನ್ನೂ ಕೊಡತಕ್ಕಂಥ ಒಂದು ಯೋಗ ಇವರಿಗೆ ಈ ಕೂಡಿ ಬಂದಿದೆ. ಇದರಿಂದ ಏನಾಗ್ತದೆ ಅಂತಂದ್ರೆ ಒಳ್ಳೆಯ ಸನ್ಮಾನಗಳು, ಸತ್ಕಾರಗಳಾಗ್ತವೆ. ಗುರುಬಲ ಪೂರ್ಣವಾಗಿ ಬರುವುದರಿಂದ ಜ್ಞಾನಿಗಳು, ಶಿಕ್ಷಕರು, ತಂತ್ರಜ್ಞಾನದಲ್ಲಿ ಇರ್ತಕ್ಕಂಥವ್ರು, ವಿಜ್ಞಾನಿಗಳು ಇವರಿಗೆಲ್ಲ ಗೌರವ ತರುವಂತಹ ಯೋಗ ಇದೆ. ವಿದ್ಯಾರ್ಥಿಗಳು ಉನ್ನತವಾಗಿರ್ತಕ್ಕಂಥ ಸಾಧನೆಯನ್ನು ಮಾಡ್ತಾರೆ. ಭಾಷಣಕಾರರು, ಲೇಖಕರು, ಇನ್ನು ಬೇರೆ ಬೇರೆ ಬರಹಕ್ಕೆ ಸಂಬಂಧಪಟ್ಟ ಹಾಗೆ, ಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಕೆಲಸ ಮಾಡ್ತಾ ಇರ್ತಾರೆ. ವಾಗ್ಮಿಗಳು, ಉತ್ತಮವಾಗಿರ್ತಕ್ಕಂಥ ವಾಗ್ಮಿಗಳು ಯಾರಿರ್ತಾರೆ ನೋಡ್ರಿ, ಮಾತುಗಾರರಾಗಿರ್ತಾರೆ. ಬೇರೆ ಬೇರೆ ಕಾರಣದಿಂದ ಮಾತನಾಡ್ತಾ ಇರ್ತಾರೆ. ಒಂದು ಒಳ್ಳೆಯ ಭಾಷಣಕಾರರಾಗಿರ್ತಾರೆ. ಶಿಕ್ಷಣವನ್ನು ಕೊಡ್ತಾ ಇರ್ತಾರೆ. ಶಿಕ್ಷಕರು ಒಳ್ಳೆಯ ಭಾವದಿಂದ ಅವರು ಭಾಷಣಗಳ ಮೂಲಕ ಶಿಕ್ಷಣವನ್ನು ಕೊಡ್ತಾ ಇರ್ತಾರೆ. ಅಂಥವ್ರಿಗೆ ಬಹಳ ಉತ್ತಮವಾಗಿರ್ತಕ್ಕಂಥ ಗೌರವ ಸತ್ಕಾರಗಳು ಈ ಸಂದರ್ಭದಲ್ಲಿ ಸಿಗ್ತದೆ. ಈ ರಾಶಿ ವಿದ್ಯಾರ್ಥಿಗಳು ಮಹತ್ತರವಾಗಿರ್ತಕ್ಕಂಥ ಸಾಧನೆಯನ್ನು ಮಾಡ್ತಾರೆ. ಅಪೇಕ್ಷಿತ ಗುರಿಯನ್ನು ಅವರು ತಲುಪ್ತಾರೆ ಈ ವರ್ಷದಲ್ಲಿ. ಸದ್ಯಕ್ಕೆ ಈ ಹಿಂದೆ ಬರೆದಿರ್ತಕ್ಕಂಥ ಪರೀಕ್ಷಾದಲ್ಲಿ ಏನಾಯ್ತು ನಮಗೆ ಹೇಳಿಕ್ಕೆ ಸ್ವಲ್ಪ ಸೂಕ್ಷ್ಮ ಅನಿಸ್ತದೆ. ಮುಂದಿನ ಅಂದ್ರೆ ಮೇ 14ರ ನಂತರ ಯಾರ್ಯಾರು ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಬರೀತಾರೋ ಅವ್ರಿಗೆ ಬಹಳ ಉತ್ತಮವಾಗಿರ್ತದ ಅಂತ ಹೇಳ್ಬೋದು. ಇನ್ನ ವ್ಯಾಪಾರಿ ವರ್ಗದವರು, ಒಳ್ಳೆಯ ಉದ್ಯಮಿಗಳು, ದೊಡ್ಡ ಉದ್ಯಮಿಗಳು, ಅಧಿಕಾರದಲ್ಲಿ ಇರ್ತಕ್ಕಂಥವ್ರು, ಆಮೇಲೆ ತೋಟಗಾರಿಕಾ ಕೃಷಿಯನ್ನು ಮಾಡ್ತಕ್ಕಂಥವ್ರು, ಇವ್ರಿಗೆಲ್ಲ ಒಳ್ಳೆಯ ಆದಾಯ ಬರ್ತದೆ. ಉತ್ತಮವಾಗಿರ್ತಕ್ಕಂಥ ಜೀವನ ಇರ್ತದೆ, ಸಮೃದ್ಧಿ ಇರ್ತದೆ, ಒಳ್ಳೆಯ ಅಭಿವೃದ್ಧಿ ಇರ್ತದೆ ಅನ್ನುವಂಥದ್ದನ್ನ ನಾವು ತಿಳಿಸ್ಬೋದು. ಎಲ್ಲ ಭಾಗ್ಯ ಭೋಗ್ಯಗಳು ವೃಷಭ ರಾಶಿಯವರಿಗೆ ಈ ಸಂವತ್ಸರದಲ್ಲಿ ಕೂಡಿ ಬರ್ತಾ ಇದೆ. ಅದೇ ರೀತಿ ಶನಿದೇವರು ನೋಡ್ರಿ, ನಿನ್ನಿನ ದಿವಸ ಶನಿದೇವರು ಮೀನರಾಶಿಗೆ ಪ್ರವೇಶ ಆಯ್ತು. ಈ ಪ್ರವೇಶದಿಂದಾಗಿ ಏಕಾದಶ ಸ್ಥಾನಕ್ಕೆ ಅಂದ್ರೆ 11ನೇ ಮನೆಗೆ ಒಳ್ಳೆಯ ಸಂಚಾರ ಆಗಿದೆ. ಏಕಾದಶ ಭಾವದ ಫಲ ಇವರಿಗೆ ಸಿಗ್ತದೆ. ಶನಿದೇವರು ಬಹಳ ಸೌಮ್ಯರಾಗಿರ್ತಾರೆ, ಒಳ್ಳೆಯ ಫಲಗಳನ್ನ ಕೊಡ್ತಾರೆ. ಶನಿಗೆ ದುಷ್ಟ ಅಂತ ಕರೀತಾರೆ, ಹೌದಲ್ರಿ? ಕ್ರೂರ ಗ್ರಹಗಳು ಅಂತ ಕರೀತಾರೆ. ಅವ್ರು ಸುಮ್ಮನೆ ಇದ್ದು ಬಿಟ್ರೆ ಬಹಳ ಒಳ್ಳೇದು. ಸುಮ್ಮನೆ ಇದ್ರೆ ಎಳ್ಳೆ ಫಲಗಳು ಸಿಗ್ತಾವಂತ ಅರ್ಥ. ಏಕಾದಶ ಭಾವದಲ್ಲಿ ಕ್ರೂರಗಳು ಸೌಮ್ಯ ಆಗ್ತಾವ ಅಂತೇಳಿ ಜ್ಯೋತಿಷ್ ಶಾಸ್ತ್ರ ಹೇಳ್ತದ್ರಿ. ಅಂದ್ರೆ ಇವರಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಹೆಚ್ಚಿನ ತೊಂದರೆಗಳು ಇರುವುದಿಲ್ಲ. ಬರುವಂತ ಅವರೇ ನಿಂತು ಇವರ ಫಲಗಳನ್ನ ಕೊಡ್ತಾ ಇರ್ತಾರೆ. ಬರುವಂತ ತೊಂದರೆಗಳನ್ನ ಪರಿಹಾರವನ್ನ ಮಾಡ್ತಾರೆ ಅಂತ ಹೇಳ್ತಾರೆ. ಎಲ್ರಿಗೂ ಶನಿದೇವರ ಕೃಪೆ ಇದ್ದೇ ಇರ್ತದೆ. ವೈದ್ಯಕೀಯ ಕ್ಷೇತ್ರದಲ್ಲಿ ಇರ್ತಕ್ಕಂಥವ್ರು ನೋಡ್ರಿ, ವೃಷಭ ರಾಶಿಯವರು ರಾಶಿ ಸ್ವಾಮಿ ಯಾರು? ಶುಕ್ರದೇವರು. ಶುಕ್ರನ ಜೊತೆಗೆ ಶನಿದೇವರು ಒಳ್ಳೆಯ ಸ್ಥಾನದಲ್ಲಿದ್ದಾರೆ, ಗುರು ಒಳ್ಳೆಯ ಸ್ಥಾನದಲ್ಲಿದ್ದಾರೆ ಅಂತಂದ್ರೆ ವೈದ್ಯಕೀಯ ಕ್ಷೇತ್ರದಾಗ ಯಾರ್ಯಾರಿದ್ದಾರೆ ಅವ್ರಿಗೆಲ್ಲ ಬಹಳ ಅದಕ್ಕೆ ಸಂಬಂಧಪಟ್ಟಾಗಿ ವ್ಯಾಸಂಗ ಮಾಡ್ತಾ ಇದ್ರೆ, ಅದಕ್ಕೆ ಸಂಬಂಧಪಟ್ಟಾಗಿ ಕೆಲಸ ಮಾಡ್ತಾ ಇದ್ರೆ, ನಾವು ಕೇವಲ ವೈದ್ಯಕೀಯ ಅಂತಲ್ಲ, ಈ ಭಾಗದಲ್ಲಿ ಗುರು, ಶನಿ ಮತ್ತು ಶುಕ್ರ ಈ 3 ಗ್ರಹಗಳ ಅಧಿಪತ್ಯದಲ್ಲಿ ಬರ್ತಕ್ಕಂಥ, ಕಾರಕತ್ವದಲ್ಲಿ ಬರ್ತಕ್ಕಂಥ ಕೆಲಸದಲ್ಲಿ ಯಾರ್ಯಾರು ತೊಡಗಿದಾರೋ ಅವರಿಗೆ ಒಳ್ಳೆಯ ಸಾಧನೆಗಳಾಗ್ತವೆ. ಆಟೋಮೊಬೈಲ್ ಇಂಜಿನಿಯರ್ಸ್, ಡಿಸೈನರ್ಸ್, ನಾವು ಎದುರಂತ ಹೇಳೋದಲ್ಲ, ಅದನ್ನೆಲ್ಲ ಮಾಡುವಂಥವ್ರು, ಒಳ್ಳೆಯ ಮೆಕ್ಯಾನಿಕಲ್ ಇಂಜಿನಿಯರ್ಸ್ ಅವರಿಗೆಲ್ಲ ಒಳ್ಳೆಯ ಫಲಗಳು ಸಿಗ್ತಾ ಇದೆ. ಈ ರೀತಿಯಾಗಿ ನಾವು ಚಿಂತನೆ ಮಾಡ್ಬೋದು. ಅದೇ ರೀತಿ ಶುಕ್ರನ
ಗುಣಗಳು ಕಲೆ ವಾಣಿಜ್ಯ ಇವೆಲ್ಲ ಶುಕ್ರನ ಕಲೆಗಳಂತ ಹೇಳ್ತೀವಿ, ಶುಕ್ರನ ಗುಣಗಳಂತ ಹೇಳ್ತೀವಿ. ಆ ವಿಷಯದಲ್ಲಿ ಶ್ರಮವಹಿಸಿ ಮಾಡುವಂತಹ ಕಲೆಗಳೇನಿವೆ, ಬಹಳ ಚಿತ್ರಕಲೆಗಾರರು, ನೃತ್ಯಗಾರರು ಇಂಥವ್ರಿಗೆಲ್ಲ ಒಳ್ಳೆ ಫಲಗಳು ಅವ್ರಿಗೆ ಸಿಗ್ತದೆ, ಆದರಗಳು ಸಿಗ್ತವೆ, ಗೌರವಗಳು ಪ್ರಾಪ್ತಿ ಆಗ್ತವೆ. ಸರ್ಕಾರಿ ಮತ್ತೆ ಸಂಘ ಸಂಸ್ಥೆಗಳಿಗೆ ಬರುವಂತಹ ಗೌರವಗಳಿಗೆ ಅವರು ಪಾತ್ರರಾಗ್ತಾರೆ. ಹೆಚ್ಚಿನ ಲಾಭ ಈ ರಾಶಿಯ ವ್ಯಾಪಾರಿಗಳಿಗಿದೆ. ಎಣ್ಣೆ ಕಾಳು ಏನೋ ಎಣ್ಣೆ ಕಬ್ಬಣ ಇಂಥವು ಶನಿದೇವರಿಗೆ ಸಂಬಂಧಪಟ್ಟಿರ್ತಕ್ಕಂಥ ವ್ಯಾಪಾರ, ಅದ್ರ ಜೊತೆಗೆ ಬೌದ್ಧಿಕ ವಿಷಯಗಳು ಕೂಡಿತ್ತಂದ್ರೆ ಅಂಥ ಕೆಲಸದಲ್ಲಿ ಯಾರ್ಯಾರಿದ್ದಾರೆ, ಇಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಇದೆ, ಅದರಲ್ಲಿ ಎರಡೂ ಸೇರ್ತದೆ, ಶುಕ್ರ ಶನಿ ಮತ್ತು ಮಂಗಳ, ಶುಕ್ರ ಶನಿ ಮತ್ತು ಬೃಹಸ್ಪತಿ. ಅದ್ರ ಜೊತೆಗೆ ವಿದ್ಯೆಯೂ ಬೇಕು, ಟೆಕ್ನಿಕಲ್ ನಾಲೆಜ್ ಅಲ್ಲಿ ಇರ್ತದೆ. ಇದು ಎಲ್ಲ ಸೇರಿದಂತ ಅದು ಅಂಥ ಅನೇಕ ವಿಷಯಗಳಿವೆ. ಇಲೆಕ್ಟ್ರಾನಿಕ್ಸ್ ಇದೆ. ಇಂಥ ವಿಷಯದಲ್ಲಿ ಯಾರ್ಯಾರು ಕೆಲಸ ಮಾಡ್ತಾ ಇದ್ದಾರೆ ಅವ್ರಿಗೆಲ್ಲ ಬಹಳ ಉತ್ತಮವಾಗಿರ್ತಕ್ಕಂಥ ಕಾಲ ಇದು ಆಗಿದೆ ಅಂತ ಹೇಳ್ಬೋದು. ಜೂನ್ ಜುಲೈ ಹಾಗೂ ಸೆಪ್ಟೆಂಬರ್ನಲ್ಲಿ ಶುಕ್ರ ಸಂಚಾರ ಇವ್ರ ರಾಶಿಗೆ ಬಹಳ ಉತ್ತಮವಾಗಿದೆ. ಬಹಳ ಸುರಕ್ಷಿತ ಜೀವನ ಇವ್ರದಿರ್ತದೆ, ಬಹಳ ಆರಾಮ ಅನಿಸ್ತದೆ, ಬಹಳ ನಿರಾಳ, ಎಲ್ಲವೂ ನಮಗೆ ದೊರೆತಿದೆ ಅನ್ನುವಂಥ ಭಾವನಾ, ಎಲ್ಲವೂ ಕೆಲಸ ಅತ್ಯಂತ ಸಹಜವಾಗಿ ಸರಳವಾಗಿ ನಡೀತಾ ಇರ್ತದೆ. ಅಂಥ ಒಂದು ಜೀವನ ಇರ್ತದೆ. ಇವ್ರ ಮಾತು ಹೆಂಗೆ ಇರ್ತಾವ ಅಂತಂದ್ರೆ, ಶುಕ್ರನ ರಾಶಿ ಇದು ಅಹಂಕಾರದ ಮಾತಂತ ಹೇಳಿಕ್ ಬರೋದಿಲ್ಲ, ಆದ್ರೆ ಮುಲಾಜೆ ಇರಂಗಿಲ್ಲ, ಯಾರು ಏನು ಯಾವ ಬೆಡೆ ಇಲ್ಲ, ಅಂಥ ಜೀವನ ಇವ್ರದ್ದು ನಡೀತಾ ಇರ್ತದೆ. ಆದ್ರೆ ಓಡಾಡ್ತಾರ, ನಿರಂತರ ಓಡಾಡ್ತಾರ, ವ್ಯಾಪಾರಕ್ಕಾಗಿ ತಮ್ಮ ಕೆಲಸಕ್ಕಾಗಿ ಓಡಾಡ್ತಾರ. ಯಾರಿಗೂ ಯಾವ ಸಂದರ್ಭದಲ್ಲಿಯೂ ಸಹಿತ ಅವರಿಗೆ ಏನ್ ಹೇಳ್ತಾರಲ್ರಿ, ಡೋಂಟ್ ಕೇರ್ ಅಂತಾರಲ್ಲ, ಆ ತರದ ಜೀವನ ಇವ್ರದಿರ್ತದೆ. ಶುಕ್ರಾಸ್ತ ಕಾಲದಲ್ಲಿ ಮಾತ್ರ ಇವ್ರಿಗೆ ಒಂದ್ ಸ್ವಲ್ಪ ತೊಂದರೆ ಆಗ್ತದೆ. ಅಂದ್ರೆ ಶುಕ್ರಾಸ್ತ ಕಾಲದಾಗ ಡಿಸೆಂಬರ್ನಾಗ ಬರ್ತದೆ, ಗಂಭೀರವಾಗಿರ್ತಕ್ಕಂಥ ತಾವು ಮಾಡದಂತ ತಪ್ಪನ್ನು ಇವ್ರು ಸಮರ್ಥನೆ ಮಾಡ್ತಾರೆ ನೋಡಿ, ಇದು ಸಮಸ್ಯೆ ಕಾರಣ. ಇದು ತಪ್ಪು ಮಾಡಿ ಇದೇ ಸರಿ ಅಂತಂದ್ರೆ ಅದು ಸಮಸ್ಯೆ ತಂದು ಒಡ್ಡೇ ಹೊಡ್ತದೆ. ಇವತ್ತಿನ ದಿವಸ ಇರದೇ ಇದ್ರೆ ಕಾಲ ಮತ್ತೆ ಯಾವಾಗ ಕೆಟ್ಟು ಬರ್ತದೋ ಅವತ್ತಿನ ದಿವಸ ಅದು ತೊಂದರೆ ಕೊಡಬಹುದು. ಆ ಕಾರಣಕ್ಕಾಗಿ ತಪ್ಪ ಆಗದೆ ಇರುವ ಹಂಗೆ ನೋಡ್ಕೊಳ್ಳೋದೇನದಲ್ಲ, ಬಹಳ ಒಳ್ಳೆ ಕಾಲದ ಅಂತಂದ್ರು ಆ ಕಾಲದೊಳಗೆ ಈ ರೀತಿ ನಿಷ್ಠುರ ಮಾತುಗಳನ್ನ ಆಡಬಾರ್ದು, ನಿಷ್ಠುರ ನಡೆಗಳನ್ನು ತಗೋಬಾರ್ದು. ಯಾರೋ ಒಂದೇನೋ ಒಂದು ಮಹತ್ವದ ಕೆಲಸದ ಮಗ್ಗಲ ಮನೆಯವರಿಗೆ ಬಿಲ್ಡಿಂಗ್ ನಾವು ಎಲ್ಲ ಕೇಳ್ತಾ ಇರ್ತೀವಿ, ದಿನಾ ನೋಡ್ತೀವಿ ನಾವು ಇವೆಲ್ಲ. ಅಂದ್ರೆ ಮಗ್ಗಲ ಮನೆಯವರು ಒಂದು ಬಿಲ್ಡಿಂಗ್ ಕಟ್ತಾ ಇದ್ರೆ ಇವರು ಬಹಳ ನಿಷ್ಠುರ ನಡೆ ಇವ್ರದ್ದು, ಅವ್ರ ಮೇಲೆ ಹೋಗಿ ಕೇಸ್ ಮಾಡ್ಬಿಡುದು. ಸಹಕಾರ ಮನೋಭಾವನ ಬೇಕು. ನಾವಿದು ವೃಷಭ ರಾಶಿಯವರಿಗೆ ಹಿಂಗ್ ಮಾಡ್ತಾರಂತ ಹೇಳುದಿಲ್ಲ, ಈ ರೀತಿಯಾಗಿ ಅಂತಕ್ಕ ಗುಣ ಬರ್ತಾವ ಅವ್ರಿಗೆ. ಮಗ್ಗಲ ಮನೆಯವರು ಒಂದು ಮನೆ ಕಟ್ಕೊಳ್ತಾರ ಅಂದ್ರೆ ಸ್ವಲ್ಪ ಅನುಕೂಲ ಮಾಡ್ಬೇಕು. ಅದನ್ನ ಬಿಟ್ಟು ನಾವು ಹೋಗಿ ಅವ್ರ ಮನೆ ಮೇಲೆ ಕೇಸ್ ಮಾಡ್ತೀನಿ ಅನ್ನೋದು, ನಿಮ್ಮ ಮನೆಯೊಳಗಿಂದ ಧೂಳು ಬಿತ್ತು ಅನ್ನೋದು, ಇಂಥವೆಲ್ಲ ಮಾಡಬಾರ್ದು. ಇವು ಇಂಥ ನಿಷ್ಠುರ ನಡೆಗಳು, ಈ ರೀತಿಯಾಗಿರ್ತಕ್ಕಂಥ ಅಲ್ಪ ಪ್ರಮಾಣದ ನಿಷ್ಠುರ ನಡೆಗಳು, ಅಲ್ಪ ಗುಣದ ನಿಷ್ಠುರ ನಡೆಗಳು ಒಳ್ಳೇದಲ್ಲ ಅಂತೇಳಿ ನಾವು ಶುಕ್ರನ ರಾಶಿ ಈ ವೃಷಭ ರಾಶಿಯವರಿಗೆ ಹೇಳ್ಬೇಕು. 10ನೇ ರಾಹು ಮತ್ತು 4ನೇ ಕೇತು ಇವ್ ರಾಶಿಯಲ್ಲಿದೆ ಅಂದ್ರೆ ವ್ಯವಹಾರದಲ್ಲಿ ಹಾನಿ ಬರಬಹುದು ಅಂತ. 10ನೇ ರಾಹು ಅಂತಂದ್ರೆ ಅರ್ಧ ಕೆಲಸ ಬಿಟ್ಬಿಡು. ಇವರು ಮುಲಾಜಿಲ್ದೆ ನಡೆಯುವುದಂತ ಹೇಳಿದ್ನಲ್ಲ, ಈ ರೀತಿಯಾಗಿ ನಿರ್ಭಿಡೆಯಿಂದ ವ್ಯವಹಾರ ಮಾಡ್ಲಿಕ್ಕೆ ವ್ಯಾಪಾರಕ್ಕೆ ಬಂದವರು ಹೊರಟು ಹೋಗ್ಬಿಡ್ತಾರೆ. ಇಂಥ ಕಾರಣಗಳು ಬರಬಹುದು. ಇವ್ರು ಮಾಡುವಂತ ಕೆಲಸಗಳು ಅರ್ಧ ಆಗ್ಬೋದು, ಕೆಲಸ ಮಂದಗತಿಯಿಂದ ನಡಿಬಹುದು. ರಾಹುವಿನಿಂದ ಇಂಥ ದೋಷಗಳು ಬರ್ತಾವೆ. ಆದ್ರಿಂದ ಕೇತು 4ನೇ ಭಾವದಲ್ಲಿದ್ದಾನೆ. ಸಹೋದರರು, ಮಿತ್ರರು ಎಲ್ಲರೂ ಇವ್ರ ಜೊತೆಗೆ ಅಂದ್ರೆ ಬಂಧು ಬಾಂಧವರು ಜೊತೆಯಾಗಿ ನಿಲ್ತಾರ. ಧೈರ್ಯದಿಂದ ಮಾಡುವಂತ ಕೆಲಸ ಇವ್ರಿಗೆ ಫಲ ಕೊಡ್ತದೆ. ಆದ್ರೆ ವೃತ್ತಿಪರತೆಯಿಂದ ಅಂದ್ರೆ ಒಂದು ಒಳ್ಳೆ ಬಿಸ್ನೆಸ್ ಮೈಂಡ್ ಇಂದ ಮಾಡುವಂತ ಕೆಲಸ, ಏನೋ ಒಂದು ಕಾರಣದಿಂದಾಗಿ ಮಾತಿಗೆ ಮಾತು ಬೆಳೆದು ವ್ಯವಹಾರವನ್ನ ಕೆಡಿಸ್ಕೋಬಾರ್ದು ಅಂತ ನಾವು ಇವ್ರಿಗೆ ಸೂಚನೆಯನ್ನು ಕೊಡ್ತೀವಿ. ವ್ಯಾಪಾರ ಕೇವಲ ವ್ಯಾಪಾರಕ್ಕಲ್ಲ, ವಿದ್ಯೆಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯ. ಟೀಚರ್ ಬೈದ್ರು ಅಂತ ಹೇಳಿ ಸ್ಕೂಲೇ ಬಿಟ್ಟು ಬಂದ್ರೆ ಅಭ್ಯಾಸ ಹೆಂಗೆ ಹತ್ತದ, ಮಕ್ಕಳಿಗೆ ಇದು ಆಗಿರ್ತದೆ. ಅದೇ ರೀತಿಯಾಗಿರ್ತಕ್ಕಂಥ ಫಲಗಳು ಇನ್ನು ಉಳಿದವ್ರಿಗೆ ಎಲ್ಲರಿಗೂ ಅಪ್ಲೈ ಆಗ್ತದೆ. ವೃತ್ತಿಯಲ್ಲಿ ಯಾರೋ ಬಾಸ್ ಬೈದ್ರು ಅಂತ ಹೇಳಿ ನೌಕರಿ ಬಿಟ್ಟು ಬಂದ್ರೆ ನೌಕರಿ ಹೋಗ್ಬಿಡ್ತದೆ, ಅದು ಬರುವುದಿಲ್ಲ ಮತ್ತೊಳ್ಳಿ. ಆ ತರದ ತೊಂದರೆಗಳು ಇವ್ರಿಗೆ ಆಗಬಾರದು ಅಂತ ಹೇಳಿದ್ರೆ ಸೌಮ್ಯರಾಗಿರ್ಬೇಕು. ಒಳ್ಳೆ ಕಾಲ ಇದೆ, ಆದ್ರೆ ಅದಕ್ಕೆ ತಕ್ಕ ಹಾಗೆ ಸೌಮ್ಯತೆಯೂ ಬೇಕು ಅಂತೇಳಿ ನಾವು ಹೇಳ್ತೀವಿ. ಈ ಸಂವತ್ಸರದ ಕೊನೆಯ ಭಾಗದಲ್ಲಿ ಯಾರ್ಯಾರ ಮನೆಯಲ್ಲಿ ಮದುವೆ ಇತ್ಯಾದಿಗಳು ಆಗ್ಬೇಕು ಅವೆಲ್ಲ ಆಗ್ತದೆ. ಉಪನಯನ, ಮದುವೆ, ಮಂಗಲ ಕಾರ್ಯಗಳು ಆಗ್ತವೆ. ವರ ಕನ್ಯೆಯರಿದ್ರೆ ಅವ್ರಿಗೆ ವಿವಾಹ ಆಗ್ತದೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಸಂಬಂಧಪಟ್ಟ ಹಾಗೆ ಎಲ್ಲ ಮಾತುಕತೆಗಳು ಮುಂದುವರಿತವೆ. ಈ ಸಂವತ್ಸರ ಬಹಳ ಉತ್ತಮ ಸಂಭ್ರಮದ ವಾತಾವರಣ ಇವರಿಗಿರ್ತದೆ.
ಆ ಸಂಭ್ರಮಕ್ಕೆ ಒಳ್ಳೆಯ ಮೆರುಗು ಯಾವಾಗ ಬರ್ತದೆ ಅಂತ ಹೇಳಿದ್ರೆ ಆ ಉತ್ಸಾಹವನ್ನ ಕಳೆದುಕೊಳ್ಳದೆ ಇರೋದ್ರಿಂದ. ಉತ್ಸಾಹವನ್ನ ಕಳ್ಕೋಬಾರ್ದು. ಅದರ ಜೊತೆಗೆ ಸ್ವಲ್ಪ ಜೀನತನವನ್ನ ಕಡಿಮೆ ಮಾಡ್ಕೋಬೇಕು. ಜೀನತನವನ್ನೇ ಮುಂದೆ ಇಟ್ಟುಕೊಂಡ್ರೆ ಆ ಸಂತೋಷದಲ್ಲಿ ಭಾಗಿಯಾಗ್ಲಿಕ್ಕೆ ಆಗುವುದಿಲ್ಲ. ಆದ್ರಿಂದ ಸ್ವಲ್ಪ ಜೀನತನವನ್ನ ಕಡಿಮೆ ಮಾಡ್ಕೋಬೇಕು ಅಂತ ಹೇಳ್ಬೋದು. ಎಷ್ಟೇ ಕಾರ್ಯಕ್ಷಮತೆ ಕೆಲಸ ಮಾಡುವಂತ ಶಕ್ತಿ ನಮ್ಮ ಹತ್ರ ಬಹಳ ಅದ ಅಂತ ತಿಳ್ಕೊಂಡು ಏನೇನೋ ಮಾಡ್ತಾ ಹೋಗ್ಬಾರ್ದು. ಇಂಥ ಒಂದು ಕಾರ್ಯಕ್ಷಮತೆಯನ್ನ ಅಂದ್ರ ಈ ಮಕ್ಕಳಿಗೆ ನಾವು ಹೇಳ್ಬೋದು ಓವರ್ ಕಾನ್ಫಿಡೆನ್ಸ್ ಅಂತೀವಲ್ರಿ. ನಾವು ಮಕ್ಕಳನ್ನೇ ಮೂಲವಾಗಿ ಇಟ್ಕೊಂಡು ಹೇಳ್ಬೇಕು. ಕಾರಣ ಅಂದ್ರೆ ದೊಡ್ಡವ್ರಿಗೆ ಹೇಳಲಿಕ್ಕೆ ಆಗೋದಿಲ್ಲ ನೋಡ್ರಿ. ದೊಡ್ಡವರಿಗೆ ಹೇಳಿದ್ರೆ ಇವ್ರೇನೋ ನಮಗೆ ಹೇಳ್ತಾರ ಅನ್ನಿಸ್ತದ. ಅದರಿಂದ ಎಲ್ಲಾ ವ್ಯವಹಾರದಾಗ ಓವರ್ ಕಾನ್ಫಿಡೆನ್ಸ್ ಬೇಡ ಅಂತ ನಾವು ಹೇಳೋದು. ಇಂಥದನ್ನ ಸಾಮಾನ್ಯ ತಿಳ್ಕೋಬೇಕು. ಇನ್ನು ನುಣುಚಿಕೊಳ್ಳೋ ಸ್ವಭಾವ. ಎಲ್ಲರೇ ಜವಾಬ್ದಾರಿ ಬಂತಂದ್ರೆ ಅಲ್ಲಿಂದ ತಪ್ಪಿಸ್ಕೊಳ್ಳುವಂತ ಪ್ರಯತ್ನ. ಇವೆಲ್ಲ ಸಣ್ಣತನ ಅನಿಸ್ತದೆ. ಆದ್ರೆ ನಾವು ಜ್ಯೋತಿಷಿಗಳೇ ಹೇಳದೇ ಇದ್ರೆ, ಆಚಾರ್ಯರು ಹೇಳದೇ ಇದ್ರೆ, ಮತ್ತೆ ತಂದೆ ತಾಯಿ ಆಚಾರ್ಯರು ಇವ್ರಿಗೆಲ್ಲ ಒಂದು ಸ್ಥಾನ ಇದೆ. ಆ ಸ್ಥಾನದ ಬಲದಿಂದ ನಾ ಹೇಳಲಿಕ್ಕೆ ಸಾಧ್ಯ. ಇದನ್ನ ಈ ಸ್ಥಾನವನ್ನು ಯಾರು ಕೊಟ್ಟಿರಿ ಅವ್ರಿಗೆ ಮಾತ್ರ ಇದು ಅಪ್ಲೈ ಆಗ್ತದೆ. ಯಾರು ಈ ಸ್ಥಾನವನ್ನು ನಮಗೆ ಕೊಡುವುದಿಲ್ಲ ಅವ್ರಿಗೆ ನಾನು ಕ್ಷಮಾ ಕೇಳ್ತೀನಿ. ಏನಂದ್ರೆ ಈ ರೀತಿಯಾಗಿರ್ತಕ್ಕಂಥ ಮಾತನ್ನ ಯಾಕೆ ಹೇಳ್ತೀನಿ ಅಂದ್ರೆ ಹೇಳುವಂತ ಕರ್ತವ್ಯ ನಂದು. ಏನಂತ ಹೇಳಿದ್ರೆ ನೀವು ತಪ್ಪಿಸಿಕೊಳ್ಳುವಂತ ಪ್ರಯತ್ನ, ಕೆಲಸದಿಂದ ತಪ್ಪಿಸಿಕೊಳ್ಳುವಂತ ಪ್ರಯತ್ನ, ಜವಾಬ್ದಾರಿಗಳಿಂದ ತಪ್ಪಿಸಿಕೊಳ್ಳುವಂತ ಪ್ರಯತ್ನ ಮಾಡಿದ್ರೆ ನಿಮಗೆ ಹಾನಿ ಆಗ್ತದೆ ಅಂತೇಳಿ ನಾವು ಹೇಳ್ಬೋದು. ನೋಡ್ರಿ, ಇಂಥ ಯಾವುದೇ ದೋಷಗಳು ನಿಮ್ಗೆ ಆಗ್ಬಾರ್ದು ಅಂತ ಹೇಳಿದ್ರೆ ಶುಕ್ರ ಜಪವನ್ನ ಮಾಡ್ಬೇಕು, ರಾಹು ಜಪವನ್ನ ಮಾಡ್ಬೇಕು. ರಾಹು ಅರ್ಧಕಾಯಂ ಮಹಾವೀರ್ಯಂ. 10ನೇ ಮನೆಯಲ್ಲಿ ಉದ್ಯೋಗ ಭಾವದಲ್ಲಿ ರಾಹು ಇರುವುದರಿಂದ ಇದನ್ನೆಲ್ಲ ಹೇಳ್ತಾ ಇದ್ದೀನಿ. 4ನೇ ಭಾವದಲ್ಲಿ ಕೇತು ಇರುವುದರಿಂದ ಇದನ್ನೆಲ್ಲ ಹೇಳ್ತಾ ಇದ್ದೀನಿ. ಅರ್ಧಕಾಯಂ ಮಹಾವೀರ್ಯಂ ಚಂದ್ರಾದಿತ್ಯ ವಿಮರ್ದನಂ ಸಿಂಹಿಕಾ ಗರ್ಭಸಂಭೂತಂ ತಂ ರಾಹುಂ ಪ್ರಣಮಾಮ್ಯಹಂ ಅಂತೇಳಿ ರಾಹು ಮಂತ್ರ ಇದೆ. ಈ ರಾಹು ಮಂತ್ರವನ್ನ ತಪ್ಪದೇ ಜಪ ಮಾಡ್ರಿ. ಕೂಷ್ಮಾಂಡ ದಾನ, ಕುಂಬಳಕಾಯಿ ದಾನ ಮಾಡ್ರಿ. ಅದೇ ರೀತಿ ರಾಹುಗೆ ಸಂಬಂಧಪಟ್ಟಿರ್ತಕ್ಕಂಥ ಉದ್ದು ಇತ್ಯಾದಿಗಳನ್ನ ದಾನ ಕೊಡ್ರಿ, ಮಂತ್ರ ಜಪ ಮಾಡ್ರಿ. ಅಂದ್ರೆ ಇಂಥ ದೋಷಗಳೇನಿರ್ತಾವ ಒಮ್ಮೊಮ್ಮೆ ಓವರ್ ಕಾನ್ಫಿಡೆನ್ಸ್ ಅನಿಸ್ತದ, ನೀವು ಮಾಡ್ಬಿಡ್ತೀರಿ ಆನಂತರ ಲೋಕ್ಸಾನ ಆಯ್ತು ಅಂತ. ಅಂಥವು ಮೊದಲೇ ಆಗದೆ ಇರುವಂತ ತಡೆಯೋ ಯಾವ್ದು ಅಂತ ಹೇಳಿದ್ರೆ ನಾವು ಮಾಡುವಂತ ಜಪ ತಪ ಅನುಷ್ಠಾನಗಳು. ಕೇವಲ ಮಾತಿನಿಂದ ಇದು ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಕೇವಲ ಯಾರೋ ಹೇಳೋದ್ರಿಂದ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಇದು ಎಲ್ಲಿ ಬರಬೇಕು ಅಂತ ಹೇಳಿದ್ರೆ ಮನಸ್ಸಿನಲ್ಲಿ ಮೂಡಬೇಕು. ಆಯಾ ಕಾಲಕ್ಕೆ ದೇವರು ಬುದ್ಧಿ ಕೊಡ್ಬೇಕಂತ. ನಾವು ಎಷ್ಟೋ ಜನ ಎಷ್ಟೋ ಕಡೆ ಯಾರು ಏನೇನೋ ಫಲಗಳನ್ನು ಹೇಳ್ತಾರೆ, ಅವರಲ್ಲಿ ನಾನು ಒಬ್ಬ. ಆದ್ರೆ ಆ ಕಾಲಕ್ಕೆ ಅದು ನೆನಪು ಬಂದ್ರೆ ಅದು ಉಪಯೋಗ ಆಗ್ತದೆ. ಒಂದು ತೀಕ್ಷ್ಣವಾಗಿರ್ತಕ್ಕಂಥ ನಿರ್ಧಾರ ತಗೋತಾ ಇರಬೇಕಾದ್ರೆ ಸ್ವಲ್ಪ ವಿಚಾರ ಮಾಡಿ ತಗೊಳ್ಳು ಅನ್ನುವಂತ ಒಂದು ಸಮಾಧಾನ ಭಾವ ಬಂದ್ರೆ, ಸರಿಯಾದ ನಿರ್ಧಾರ ತಗೊಳ್ಳುವಂತ ಭಾವ ಬಂದ್ರೆ, ಮಾಡುವ ಸಂದರ್ಭದಲ್ಲಿ ಜಪವನ್ನ ಮಾಡಿ ಮಾಡೋಣ ಅಂತ ಹೇಳಿ ಭಾವ ಬಂದ್ರೆ, ಜೊತೆಗೆ ಒಂದ್ ಸ್ವಲ್ಪ ದಾನಾದಿಗಳನ್ನ ಮಾಡಿ ಮಾಡೋಣ ಅಂತ ಹೇಳಿ ಭಾವ ಮೂಡಿದಾಗ ಈ ಫಲದ ಈ ರಾಶಿ ಫಲಗಳು ಉತ್ತಮವಾಗಿರ್ತಕ್ಕಂಥ ಶುಭ ಫಲಗಳನ್ನೇ ಕೊಡ್ತಾರೆ ಅಂತ ಹೇಳ್ಬೋದು. ಇನ್ನು ಈ ರಾಶಿಯವರಿಗೆ ಒಳ್ಳೆ ಪ್ರೀತಿ ವಾತ್ಸಲ್ಯಗಳು ವೃದ್ಧಿ ಆಗ್ತವೆ. ಬಂಧು ವರ್ಗದಲ್ಲಿ ಬಹಳ ಪ್ರೀತಿ, ಬಹಳ ವಾತ್ಸಲ್ಯ, ಬಹಳ ಅಂತಃಕರಣ. ಎಲ್ರೂ ಇವರನ್ನ ಅಪೇಕ್ಷೆ ಪಡ್ತಾರೆ, ಎಲ್ರೂ ಇವ್ರ ಮಾತಿಗಾಗಿ ಕಾಯ್ತಾರೆ, ಇವರನ್ನು ಕಾಣಬೇಕು ಅಂತಾರೆ. ಇಂಥ ಒಂದು ಒಳ್ಳೆ ಉತ್ತಮ ವಾತಾವರಣ ಇವರಿಗೆ ಈ ವರ್ಷದಲ್ಲಿ ನಿರ್ಮಾಣ ಆಗ್ತದೆ. ಮನೋಭಿಷ್ಟಗಳು ಏನೇನೋ ಮನಸ್ಸಿನಲ್ಲಿ ಅಪೇಕ್ಷೆ ಮಾಡಿರ್ತಾರೆ ಅವೆಲ್ಲವೂ ಈಡೇರ್ತವೆ. ಇದರಲ್ಲಿ ಕೆಲವು ವಿಷಯಗಳು ಸಾಮಾನ್ಯವಾಗಿ ಮಧ್ಯವಯಸ್ಕರಿಗೆ ಬರುವಂಥದ್ದು ವಿವಾಹ, ಉಪನಯನ, ವಿವಾಹ, ಆಮೇಲೆ ಯಾವ್ದು ಹೊಸ ಮನೆ ಕಟ್ಟುವಂಥದ್ದು, ಒಳ್ಳೆಯ ವ್ಯವಹಾರವನ್ನು ಮಾಡುವಂಥದ್ದು, ಹೊಸ ಬಿಸ್ನೆಸ್ ಮಾಡುವಂಥದ್ದು, ಒಳ್ಳೆಯ ಉದ್ಯೋಗಕ್ಕೆ ಸೇರುವಂಥದ್ದು. ಈ ಹಿಂದಿನ ಕಷ್ಟ ಕಳಿಲಿ ಅಂತೇಳಿ ಪ್ರಯತ್ನ ಪಡ್ತಿರ್ತಾರೆ. ಆ ಯಾವ ಕಷ್ಟಗಳು ಇನ್ನು ಮುಂದುವರಿಯೋದಿಲ್ಲ ಅಂತೇಳಿ ಈ ರಾಶಿ ಫಲದಿಂದ ನಾವು ಭರವಸೆಯನ್ನು ಕೊಡಬಹುದು. ಹೊಸ ಒಂದು ಉಲ್ಲಾಸ ಇವತ್ತಿನಿಂದ ವೃಷಭ ರಾಶಿಯವರಿಗೆ ಮೂಡ್ತದೆ ಅಂತ ಹೇಳಿ ತಿಳಿಸ್ತಾ ವೃಷಭ ರಾಶಿ ಫಲಚಿಂತನೆಯನ್ನು ಮುಗಿಸ್ತಾ ಇದ್ದೇನೆ. ಹರೇ ನಮಃ. ಶ್ರೀ ಕೃಷ್ಣಾರ್ಪಣಮಸ್ತು.